ಹುಡುಕ್ಬೇಕು. ಅವ್ರಿಲ್ದೆ ನಾವೇನು ಮಾಡೋಕ್ಕಾಗಲ್ಲ. ಅದ್ಗೆ ಯಾರೋ ಮಾಯಾವಿ ನಂದನ್ ರೂಪದಲ್ಲಿ ಗೋಕುಲಕ್ಕೆ ಬರೋದು, ಹಿಂದೆನೆ ಗೋಕುಲದ ಚಿಕ್ಕ ಮಕ್ಕಳೆಲ್ಲ ಗೋಕುಲದಿಂದ ಮಾಯ ಆಗೋದು, ಇವೆರಡು ಘಟನೆಗೆ ಪರಸ್ಪರ ಸಂಬಂಧ ಇದೆ. ನನಗನ್ನಿಸ್ತಾ ಇದೆ ಇದ್ರ ಹಿಂದೆ ಆ ಅಧರ್ಮಿ ಕಂಸನ ಕೈವಾಡ ಇದೆ ಅಂತ. ವೃಷಭಾನು ಅಣ್ಣ, ಈಗ ನಾವೇನ್ ಮಾಡೋದು? ಅವ್ರು ಎಲ್ಲಿದ್ದಾರೆ ಅಂತ ಹೇಗ್ ತಿಳ್ಕೊಳ್ಳೋದು? ಅದ್ಗೆ ನನ್ನ ಹತ್ರ ಒಂದು ಉಪಾಯ ಇದೆ. ಹೋಗಿ ಅದ್ಗೆ ನನಗೆ ನಂದೊಂದು ಯಾವ್ದಾದ್ರು ಬಟ್ಟೆ ತಗೊಂಡ್ ಬಂದ್ಕೊಡಿ. ಸರಿ, ನಾನು ಈಗಲೇ ತರ್ತೀನಿ. ಕೊನೆಗೂ ಮಿತ್ರನೇ ಮಿತ್ರನನ್ನ ಗುರುತಿಸ್ಬಿಟ್ಟ. ಆದ್ರೆ ನಂದನನ್ನ ಗುರುತಿಸುವಲ್ಲಿ ನೀನು ಬಹಳ ತಡ ಮಾಡ್ಬಿಟ್ಟೆ ವೃಷಭಾನು. ಈ ಜಗತ್ತಿನಲ್ಲೇ ತುಂಬಾ ವಿಷಕಾರಿ ಸರ್ಪ. ದೇವತೆಗಳೇ ಇದ್ರ ವಿಷಯನ ತಡ್ಕೊಳ್ಳೋದಿಲ್ಲ, ಇನ್ನು ನೀನೊಬ್ಬ ಮನುಷ್ಯ ಅಷ್ಟೇ. ಕೃಷ್ಣ, ಕೃಷ್ಣ, ನಮ್ಮ ಮಕ್ಳು ಎಲ್ಲಿದ್ದಾರೆ? ಹೇಳು ಕೃಷ್ಣ, ನಮ್ಮ ಮಕ್ಳು ಎಲ್ಲಿದ್ದಾರೆ? ಕೃಷ್ಣ, ನಮ್ಮ ಹಸುಗಳ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನಮ್ಮ ಗೊಲ್ಲ ಬಾಲಕರು ಎಲ್ಲಿದ್ದಾರೆ ಕೃಷ್ಣ? ನಾವು ಅವ್ರನ್ನ ತುಂಬಾ ಹುಡ್ಕೋದ್ವಿ, ಅವರೆಲ್ಲೂ ಸಿಗ್ಲಿಲ್ಲ. ನೀನ್ ಏನ್ ಹೇಳ್ತಿದೀಯ ಕೃಷ್ಣ? ನಮ್ಮ ಮಕ್ಳು ಎಲ್ಲಿದ್ದಾರೆ ಅಂತ ಹೇಳು ಕೃಷ್ಣ. ಎಲ್ಲಿದ್ದಾರೆ ನಮ್ಮ ಮಕ್ಳು ಎಲ್ಲಿದ್ದಾರೆ ಕೃಷ್ಣ? ಗೋಕುಲ ಜನರಿ ಎಲ್ಲ ಆಸೆ ನಿರಾಸೆ ಆಗೋಗಿದೆ. ಬೇಗ ನಾನೇನಾದ್ರೂ ಮಾಡ್ಲೇಬೇಕು, ಇಲ್ದಿದ್ರೆ ಇವರೆಲ್ಲ ತಮ್ಮ ಮಕ್ಕಳ ದುಃಖದಲ್ಲಿ ಹತ್ತು ಪ್ರಾಣನೇ ಬಿಡ್ತಾರೆ. ವೃಷಭಾನು, ಗುರುದೇವ, ಗುರುದೇವ್, ಹಾವು ಕಚ್ಚಿದೆ. ವೃಷಭಾನು, ಕಣ್ಣು ತೆರೆ. ವೃಷಭಾನು, ವೃಷಭಾನು, ಇದೆಲ್ಲ ಹೇಗಾಯಿತು? ಹಾವು ಕಡಿತಕ್ಕೆ ಮದ್ದನ್ನು ಬೇಗ ತನ್ನಿ. ಋಷಿ ಗರ್ಗಾಚಾರ್ಯ, ಈ ರಾಹುವಿನ ವಿಷಕ್ಕೆ ಉಪಚಾರ ನೀಡುವಂತ ಔಷಧಿ ಇಲ್ಲಿವರೆಗೂ ಈ ಜಗತ್ತಲ್ಲಿ ಯಾರೂ ತಯಾರಿಸಿಲ್ಲ. ಅವನ ಕ್ಷಮತೆಯನ್ನು ಗುರುತಿಸುತ್ತಾನೆ, ಅದನ್ನು ವಿಕಾಸಗೊಳಿಸುತ್ತಾನೆ, ಅವುಗಳನ್ನು ಜಾಗೃತಗೊಳಿಸುತ್ತಾನೆ. ದೇವಿ ಅರ್ಥಾತ್ ದೇವಿ, ಮನುಷ್ಯನ ಒಳಗೆ ಅಸೀಮ ಶಕ್ತಿಗಳಿರುತ್ತವೆ, ಆದರೆ ಸುಖ ಮತ್ತು ಜೀವನದ ಸಾಮಾನ್ಯ ಕಾರ್ಯಗಳ ಮಧ್ಯೆ ಅವುಗಳನ್ನು ಮರೆಯುತ್ತಾನೆ. ಆದರೆ ದುಃಖ ಅವನ್ನು ಹೊರಗೆಳೆಯುತ್ತದೆ, ಶಕ್ತಿ ಪ್ರದಾನ ಮಾಡುತ್ತದೆ, ಭವಿಷ್ಯದಲ್ಲಿ ಬರುವ ಕಷ್ಟಗಳನ್ನು ಎದುರಿಸಿ ಗೆಲ್ಲಲು ಯೋಗ್ಯನಾಗಿಸುತ್ತದೆ. ಆದರೆ ಪ್ರಭು, ಇದರ ಅವಶ್ಯಕತೆ ಏನಿದೆ? ದೇವಿ, ಭವಿಷ್ಯದಲ್ಲಿ ಬ್ರಜವಾಸಿಗಳು ಕಂಸನ ಅನಾಚಾರಗಳನ್ನು ಎದುರಿಸಬೇಕು, ಅವನ ಅಧರ್ಮಗಳನ್ನು ಅಂತ್ಯಗೊಳಿಸಬೇಕು. ಹಾಗಾಗಿ ಅವರು ವರ್ತಮಾನದ ಕಷ್ಟಗಳನ್ನು ಸಹಿಸಲೇಬೇಕು. ದೇವಿ, ನನಗರ್ಥ ಆಗ್ತಿಲ್ಲ. ಬ್ರಜಮಂಡಲದ ಎಲ್ಲಾ ಮಕ್ಕಳು, ಕರುಗಳು, ಹಸುಗಳು ಎಲ್ಲಿಗೆ ಹೋದವು? ಯಾರದು ಒಂದೇ ದಿನದಲ್ಲಿ ಪೂರ್ತಿ ಬ್ರಜಮಂಡಲದಲ್ಲಿ ಬಿರುಗಾಳಿ ಎಬ್ಬಿಸಿದವರು? ಪ್ರತೀಕಾರ. ನಾನೇ ಹೇಳುತ್ತೇನೆ. ಈಗ ಕೆಲವು ದಿನಗಳಿಂದ ಬ್ರಜಮಂಡಲದಲ್ಲಿ ಅತ್ಯಾಚಾರ ಹೆಚ್ಚಾಗುತ್ತಲೇ ಇತ್ತು. ನಾನು ಕಳಿಸಿದ ಅಸುರರೆಲ್ಲ ಸಾಯುತ್ತಿದ್ದರು. ನನ್ನ ಬಕಾಸುರ, ಅವನು ಸತ್ತು ಹೋದ. ಅವನ ಪ್ರತೀಕಾರಕ್ಕಾಗಿ ಅವನ ಸೋದರ ಬಂದಿದ್ದಾನೆ. ಎಷ್ಟು ದೊಡ್ಡ ಪ್ರೇಮ, ಅಷ್ಟೇ ದೊಡ್ಡ ಪ್ರತೀಕಾರ. ಹೀಗಿದ್ದಾಗ ಬ್ರಜವಾಸಿಗಳು ವಿಕ್ಷಿಪ್ತರಾಗುವುದು ಸ್ವಾಭಾವಿಕವೇ. ಬಕಾಸುರನ ಸೋದರ ಅಂದ್ರೆ ಅಘಾಸುರ? ಹೌದು, ನನ್ನ ಪ್ರೀತಿಯ ಮಿತ್ರ ಮತ್ತು ಸರ್ವನಾಶದ ಬಹುದೊಡ್ಡ ಅಸುರ ಅಘಾಸುರ.
ಇನ್ನು 3 ದಿನ ಉಳಿದಿದೆ. ಅಲ್ಲಿ ಅಘಾಸುರನ ಉದರದಲ್ಲಿ ಎಲ್ಲ ಮಕ್ಕಳು, ಕರುಗಳು, ಗೋವುಗಳ ಅಂತ್ಯವಾಗುತ್ತದೆ. ಅಘಾಸುರನ ಉದರದ ಅಗ್ನಿಯನ್ನು ಯಾವ ವ್ಯಕ್ತಿಯು 5 ದಿನಕ್ಕಿಂತ ಅಧಿಕವಾಗಿ ಸಹಿಸಲಾರ. ಈಗ 1 ದಿನ ಕಳೆದಿದೆ ಭಗವಂತ. ಇಂದಿನಿಂದ 3 ದಿನಗಳ ನಂತರ ಅಘಾಸುರನ ಉದರದ ಅಗ್ನಿಯಿಂದ ಮಕ್ಕಳು, ಕರುಗಳು, ಪೂರ್ತಿ ಗೋಧನದ ಅಂತ್ಯವಾಗುತ್ತದೆ. ಮತ್ತು ಅವರ ವಿಯೋಗದಿಂದ ಎಲ್ಲ ವೃಜವಾಸಿಗಳು ತಲೆ ಕೆಟ್ಟು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಆ ವಿಷ್ಣುವಿನ ಪ್ರೀತಿಯ ವೃಜಮಂಡಲ ಅಮಾವಾಸ್ಯೆಯ ಕರಾಳ ರಾತ್ರಿಯಂದು ನರಕವಾಗೋದಂತೂ ಖಂಡಿತ. ಮತ್ತೀಗ ಇನ್ನು ಮುಂದೆ ನಾನೇನ್ ಮಾಡಬೇಕು ತಿಳಿಯಿತು ಭಗವಂತ. ಸರ್ಪತ್ ಗುರ್ತು ಅದ್ ಗೋಕುಲಕ್ಕೆ ಏನ್ ಮಾಡಕ್ ಬಂದಿತ್ತು? ಬರಲಿರುವ ಅಮಾವಾಸ್ಯೆಗೆ ಬ್ರಜಮಂಡಲವನ್ನು ರಣಭೂಮಿ ಮಾಡುತ್ತೇನೆ. ಹೇಳ್ತಾಳೆ, ಸರ್ಪದ ಹೊಟ್ಟೆಯಲ್ಲಿ ಯಾವ ಮನುಷ್ಯನು 5 ದಿನಕ್ಕಿಂತ ಜಾಸ್ತಿ ಇರೋಕ್ಕಾಗಲ್ಲ ಅಂತ. ಗೋಕುಲದಲ್ಲಿ ಗೋಪಬಾಲಕರು ಮತ್ತು ಹಸುಗಳು ಮಾಯ ಆದ್ಮೇಲೆ ಸರಿಯಾಗಿ 5 ದಿನಕ್ಕೆ ಅಮಾವಾಸ್ಯೆ ಇದೆ. ಕಂಸಮಾವ ಆಕಾಶವಾಣಿಯಲ್ಲಿ ಹೇಳಿದ ಮೃತ್ಯು ತಾಂಡವ ಒಂದ್ ವೇಳೆ ಇದೇ ಆಗಿದ್ರೆ, ನನ್ನ ಅನುಮಾನ ನಿಜ ಆಗಿದ್ರೆ, ಇದರಿಂದ ನನ್ನ ಗೆಳೆಯರನ್ನ ಕಾಪಾಡೋಕೆ ಬರೀ 3 ದಿನ ಉಳ್ತಿದೆ. ಕೃಷ್ಣ ಕೃಷ್ಣ, ದಾಮು ಚಿಕ್ಕಪ್ಪ, ಮಕ್ಕಳು ಮತ್ತೆ ಹಸುಗಳು ಎಲ್ಲಿವೆ ಅಂತ ಗೊತ್ತಾಗಿದೆ. ಏನು? ಎಲ್ಲಿದ್ದಾರವರು? ಅದ್ ನನಗೆ ಗೊತ್ತಿಲ್ಲ, ಆದ್ರೆ ನಂದಣ್ಣಂಗೆ ಗೊತ್ತಿದೆ. ಈಗ ನಂದಣ್ಣ ಎಲ್ಲೋ ಗೋಕುಲದವ್ರನ್ನ ಕರೆದು ಆ ರಹಸ್ಯ ಏನು ಅಂತ ಹೇಳ್ತಾ ಇದ್ದಾರೆ. ಬೇಗ ಬಾ ಕೃಷ್ಣ, ಬೇಗ ಬಾ. ನಡೀರಿ ನಡೀರಿ. ನಮ್ಮ ಮಕ್ಕಳು ಎಲ್ಲಿದ್ದಾರೆ? ಆದ್ರೆ ನಾನು ಏನು ಅಂತ ಹೇಳಿ, ಯಾವ ಸತ್ಯ ನನಗ್ ಗೊತ್ತಾಗಿದೆಯೋ ಅದನ್ನ ನಂಗೂ ತಡ್ಕೊಳಕ್ಕಾಗ್ತಿಲ್ಲ, ನಿಮ್ಗೂ ಅದನ್ನ ತಡ್ಕೊಳಕ್ಕಾಗಲ್ಲ. ಅಪ್ಪ, ಕೃಷ್ಣ, ನಾನು ಈ ಸತ್ಯ ತಿಳಿಸೋದಕ್ಕೆ ನೀನ್ ಬರೋದನ್ನೇ ಕಾಯ್ತಿದ್ದೆ. ನನ್ ಗೆಳೆಯರೆಲ್ಲಿದ್ದಾರೆ? ಹಸುಗಳು ಎಲ್ಲಿವೆ ಅಪ್ಪ? ಹೌದು ನಂದಣ್ಣ, ಹಸುಗಳು ಎಲ್ಲಿದ್ದಾರೆ? ಹೌದು ನಂದಣ್ಣ, ದಯವಿಟ್ಟು ಹೇಳಿ, ಎಲ್ಲಿ ನಮ್ಮ ಮಕ್ಕಳು, ನಮ್ಮ ಗೊಲ್ಲ ಬಾಲಕರು? ನಿಮ್ಗದನ್ನ ಕೇಳಲೇಬೇಕು ಅಂತಿದ್ರೆ ಕೇಳಿ. ನಮ್ಮ ಗೋಪ ಬಾಲಕರು ನಮ್ಮ ಹಸುಗಳನ್ನ ಕಂಸನ ರಾಕ್ಷಸ ಅಘಾಸುರ ನುಂಗಿದಾನೆ. ಅಘಾಸುರ? ಹಾ ಕೃಷ್ಣ, ಒಂದು ದೊಡ್ಡ ಸರ್ಪ, ಅವನ ಹೆಸರು ಅಘಾಸುರ. ಅವನು 2 ದಿನದ ಹಿಂದೆ ಗೋಕುಲ ವೃಷಭಾನು, ಕಣ್ಣು ತೆರೆ ಮಗು. ನಾರಾಯಣನ ಕೃಪೆಯಿಂದ ನಿನ್ನ ಜೀವ ಅಪಾಯದಿಂದ ಪಾರಾಗಿದೆ. ಕಣ್ಣು ತೆರೆದು ನೋಡು. ಖಂಡಿತ ಹೋಗು. ಈಗ ನಿನ್ಮೇಲ್ ಮಾತ್ರ ನನಗೆ ಪೂರ್ತಿ ವಿಶ್ವಾಸ ಇರೋದು. ಹೋಗ್ಬಾ ಕಂದ, ನನ್ನ ಆಶೀರ್ವಾದ ನಿನ್ಮೇಲಿದೆ. ಕೃಷ್ಣ, ನೀನೇನ್ ಮಾಡ್ಬೇಕೋ ಬೇಗ ಮಾಡು. ಯಾಕೆ ಅಂದ್ರೆ ಅಘಾಸುರನ ಹೊಟ್ಟೆಯಲ್ಲಿ ಯಾರು ಹೆಚ್ಚು ದಿನ ಬದುಕಿರಕ್ಕಾಗಲ್ಲ. ಹೀಗೇನಾದ್ರೂ ಆಗೋದ್ರೆ ಮಹಾರಾಜ ಕಂಸವಾಣಿ ಸತ್ಯ ಆಗೋಗುತ್ತೆ. ಒಂದ್ಸಾರಿ ನನ್ ಗೆಳೆಯರ್ ಸಿಗ್ಲಿ, ಆಮೇಲೆ ನಿಮ್ ಸತ್ಯನ ನಾನ್ ಕಂಡಿಡ್ತೀನಿ. ಯಾಕಂದ್ರೆ ನಮ್ಮ ಅಪ್ಪ ಯಾವತ್ತೂ ಈ ತರ ಮಾತಾಡಲ್ಲ. ಬಾ ಅಣ್ಣ ಬಾ. ಹಾ,
ಕೃಷ್ಣ, ನೀನು ನಿನ್ನ ಗೆಳೆಯರನ್ನ ಕಾಪಾಡಿದ್ರೆ ನೀನೇ ವಿಷ್ಣುವಿನ ಅವತಾರ. ಇಲ್ಲದಿದ್ರೆ ಅಮಾವಾಸ್ಯೆಯ ಕರಾಳ ರಾತ್ರಿ. ದೇವರ್ಷಿ, ಮಾತೆ ಯಶೋದೆಯಲ್ಲಿನ ಈ ವಿಶ್ವಾಸ ನಂದಪುತ್ರನ ಕುರಿತಲ್ಲ, ಬದಲಿಗೆ ತನ್ನ ಮೇಲಿರುವುದು. ಮತ್ತು ಅವಳಲ್ಲಿ ಈ ವಿಶ್ವಾಸ ಇಂದಿನಿಂದಲ್ಲ, ಬದಲು ಅಂದಿನಿಂದಲೂ, ಕೃಷ್ಣನ ಜನ್ಮವಾಗುವ ಹಿಂದಿನಿಂದಲೂ ಇದೆ. ನಾರಾಯಣ ನಾರಾಯಣ, ನನಗೆ ಅರ್ಥವಾಗಲಿಲ್ಲ ಪ್ರಭು. ದೇವರ್ಷಿ, ಇದು ಮಾತೆ ಯಶೋದೆಯ ಅದೇ ಆತ್ಮವಿಶ್ವಾಸ. ಇದರ ಬಲದಿಂದಲೇ ಅವಳು 8 ವರ್ಷ ಕಾಲ ನಿರಾಹಾರಿಯಾಗಿ ನನ್ನ ತಪಸ್ಸು ಮಾಡಿದ್ದಳು. ಈ ವಿಶ್ವಾಸದಿಂದಲೇ ಅವಳಿಗೆ ಸಂತಾನ ಭಾಗ್ಯ ಲಭಿಸಿತು. ದೇವರ್ಷಿ, ಮಾತೆ ಯಶೋದೆಯ ಭಾಗ್ಯದಲ್ಲಿ ಸಂತಾನ ಫಲ ಇಲ್ಲದಿದ್ದರೂ ಕೇವಲ ಅವಳ ವಿಶ್ವಾಸದ ಕಾರಣಕ್ಕೆ ಅವಳಿಗಾಗಿ ನಂದಪುತ್ರನ ಜನ್ಮವಾಗಿದೆ. ನನಗೆ ಅರ್ಥವಾಯಿತು ಪ್ರಭು. ಸತ್ಯವಚನ. ನಾರಾಯಣ ನಾರಾಯಣ. ಯಮುನೆ ಒಳಗಡೆನಾ? ಆದ್ರೆ ಕೃಷ್ಣ, ನಾನು ಗದೆ ತಿರುಗಿಸೋದನ್ನ ಮಾತ್ರ ಕಲ್ತಿದ್ದೀನಿ, ಈಜೋದನ್ನಲ್ಲ. ನೀನೇನು ಚಿಂತೆ ಮಾಡಬೇಡ ಅಣ್ಣ, ಯಮುನೆ ಒಳಗಡೆ ನಾನು ಹೋಗ್ತೀನಿ. ನೀನಾ? ಆದ್ರೆ ಕೃಷ್ಣ, ಯಮುನೆ ನೋಡು ಎಷ್ಟು ದೊಡ್ಡದಾಗಿದೆ. ಆ ಅಗಾಸುರ ಇಷ್ಟು ದೊಡ್ಡ ಯಮುನೆಯಲ್ಲಿ ಎಲ್ಲಿದನೋ ಏನೋ. ಅವನನ್ನು ಹುಡುಕ್ಬೇಕು ಅಂದ್ರೆ ನೀನು ತುಂಬಾ ದೂರ ಆಳದವರೆಗೂ ಹೋಗ್ಬೇಕು. ಪ್ರಾಣವಾಯು ಇಲ್ದೆ ನೀನು ಹೇಗಿರ್ತೀಯ? ಅಣ್ಣ, ನಿನ್ ಗೊತ್ತಿಲ್ಲ, ನಾನು ಆ ಹಠಮಾರಿ ಗೋಪಿಕೆಗಾಗಿ ಆ ಸುಂದರವನದ ಸರೋವರದಲ್ಲಿ ಮುಳುಗಿ ಎಷ್ಟೋ ಹೊತ್ತಿನ ತನಕ ಅವಳಿಗೆ ಅಂತ ಕಮಲದು ಹುಡುಕ್ತಾ ಇರ್ತೀನಿ ಅಣ್ಣ. ನೀನ್ ಚಿಂತೆ ಮಾಡ್ಬೇಡ ಅಣ್ಣ, ನನ್ಗೆ ನೀರಲ್ಲಿ ಮುಳುಗಿ ಅಭ್ಯಾಸ ಇದೆ. ನಾನು ಈಗೋಗಿ ಹಾಗೆ ಬರ್ತೀನಿ. ಆದ್ರೆ ಕೃಷ್ಣ, ಇದ್ಯಾವುದೋ ಸುಂದರವನದ ಸರೋವರ ಅಲ್ಲ, ಯಮುನೆ ಇದು, ಯಮುನೆ. ನೋಡು, ಅಲ್ಲಿಂದ ಇಲ್ಲಿ ತನಕ ಇದೆ. ಕೃಷ್ಣ, ಈ ಕೃಷ್ಣ ಇದಾನಲ್ಲ, ನಾನ್ ದೊಡ್ಡವನಾಗಿದ್ರು ನನ್ ಮಾತೆ ಕೇಳಲ್ಲ ಅಂತಾನೆ. ನಾರಾಯಣ ನಾರಾಯಣ. ಪ್ರಭು, ಅಲ್ಲಿ ನಂದಪುತ್ರನಿಗೆ ತನ್ನ ದಿವ್ಯ ಶಕ್ತಿಯ ಅರಿವಾಗಿದೆಯೇ? ಇಲ್ಲದಿದ್ದರೆ ಅವನು ಅಷ್ಟು ಸಮಯ ನೀರಿನಲ್ಲಿರಲು ಹೇಗೆ ಸಾಧ್ಯ ಪ್ರಭು? ನಿಮ್ಮದು ಇದೆಂಥ ಲೀಲೆ ಪ್ರಭು. ದೇವರ್ಷಿ, ಎಲ್ಲಾ ಜೀವಿಗಳಲ್ಲೂ ತಮ್ಮ ಪ್ರಭುವೇ ವಾಸವಾಗಿದ್ದಾರಲ್ಲ. ಜಗತ್ತಿನ ರಕ್ಷಣೆ ಮಾಡಲು ಸತ್ಯಯುಗದಲ್ಲಿ ಪ್ರಭು ಸ್ವತಃ ಮತ್ಸ್ಯಾವತಾರವನ್ನು ಧರಿಸಿದ್ದರು. ಇಂದು ನಂದಪುತ್ರ ತನ್ನ ಶಕ್ತಿಗಳನ್ನು ಅರಿತಿರದಿದ್ದರೂ ಆ ಜಲವೇ ಅವನ ನಿವಾಸವಾಗಿದೆ. ಕ್ಷೀರಸಾಗರದಲ್ಲೇ ಇರುವ ನಾರಾಯಣನಿಗೆ ಆ ಯಮುನೆಯ ಭಯವಿಲ್ಲಿ. ನಾರಾಯಣ ನಾರಾಯಣ. ನಿಮ್ಮ ಮಾತು ಸತ್ಯ ಮಾತೆ. ನನಗೆ ಅರ್ಥವಾಯಿತು ಮಾತೆ, ನನಗೆ ಅರ್ಥವಾಯಿತು. ಅಮ್ಮ, ನಾನಿಲ್ಲಿದ್ದೀನಿ ನೋಡು. ಅಪ್ಪ, ನಾವೆಲ್ಲ ಬಂದ್ವಿ. ಇದು ನಮ್ಮ ಮಕ್ಕಳ ಧ್ವನಿ ಅಲ್ವಾ? ಆ ದೇವ್ರ ದೊಡ್ಡವನು, ನಮ್ಮ ಮಕ್ಕಳು ಬಂದ್ರು ಅಂತ ಕಾಣಿಸುತ್ತೆ. ಕೇಳಿಸ್ತು. ಮಾಡೋದು ಯಾಕೆ? ಬನ್ನಿ ಬನ್ನಿ ಎಲ್ರು. ಎಲ್ಲಿದ್ದೀರಾ? ಬೇಗ ಬನ್ನಿ ಮಕ್ಕಳೇ. ನಾವು ಬರ್ತಾ ಇದ್ದೀವಿ ಕಂದ. ಬ್ರಜವಾಸಿಗಳೇ, ನೀವೀಗ ಹೋಗ್ತಿರೋದು ರಾಹು ನಿಮ್ಮನ್ನ ಎಲ್ಲಿ ಕಳಿಸ್ಬೇಕು ಅಂತಿದನೋ ಅಲ್ಲಿಗೆ. ಹಗಲು ಹೋಗಿ ರಾತ್ರಿ ಆಯ್ತು.